ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ನಾನು ನಿಮ್ಮ ಕಲಾವತಿ. ಇವತ್ತು ನೋಡಿ ಚಪಾತಿ ಸೀಕಣಿಯನ್ನು ಯಾವ ರೀತಿ ಮಾಡೋದು ತಂದು ನಾ ತೋರಿಸ್ಲತ್ತೀನಿ ನೋಡ್ರಿ. ಈಗ ಮಾವಿನಕಾಯಿ ಸೀಸನ್ ಒಳಗೆ ಮಾವಿನಕಾಯಿ ಸೀಕಣಿ ತಿನ್ಲಿಕ್ಕಂದ್ರೆ ಹೆಂಗೆ ರೀ, ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಮಾವಿನಕಾಯಿ ಸೀಕಣಿ ಚಪಾತಿ ತಿನ್ಲಿಕ್ಕಂದ್ರೆ ಮಾವಿನಕಾಯಿ ಸೀಸನ್ನೇ ಸರಿ ಅನ್ಸಲ್ಲ ನೋಡ್ರಿ. ಅದಕ್ಕೆ ನಾನು ಇವತ್ತು ಎರಡು ಪದರಿನ ಚಪಾತಿ ಮತ್ತು ಸೀಕಣಿ ಹೆಂಗೆ ಮಾಡೋದು ತಂದು ನಿಮಗೆ ಸಂಪೂರ್ಣವಾಗಿ ವಿಡಿಯೋ ತೋರ್ಸತ್ತೀನಿ ರೀ. ಎಲ್ಲಿ ಸ್ಕಿಪ್ ಮಾಡಲಾರ್ದೆ ನೋಡ್ರಿ. ಈಗ ಕಾಮನಾಗಿ ಎಲ್ಲರಿಗೆ ಬಂದೇ ಬರ್ತದೆ ರೀ ಸೀಕಣಿ. ಕಾಮನಾಗಿ ಭಾಳ ಸುಲಭ ಐತ್ರಿ ಮಾಡೋದು. ಆದ್ರೆ ನಾ ಸ್ವಲ್ಪ ಡಿಫ್ರೆಂಟಾಗಿ ಯಾವ ರೀತಿ ಮಾಡಬೇಕು ಚಪಾತಿ ಸೀಕಣಿ ಅಂತಂದು ಅತಿ ಸುಲಭವಾಗಿ ಫಸ್ಟ್ ಟೈಮ್ ಕಲಿಯೋರು ಇರ್ತಾರಲ್ರಿ ಅಡುಗೆ, ಈಗ ಫಸ್ಟ್ ಟೈಮ್ ಕಲಿಯೋರು ಅವರಿಗೆ ನಾನು ತೋರಿಸ್ಲಾತೀನಿ ನೋಡ್ರಿ. ಈಗ ಚಪಾತಿ ಯಾವ ರೀತಿ ಮಾಡೋದು, ಸೀಕಣಿ ಯಾವ ರೀತಿ ಮಾಡಬೇಕು, ಟೇಸ್ಟ್ ಹೆಂಗಿರ್ತದೆ, ಎಷ್ಟು ಸುಲಭವಾಗಿ ಮಾಡೋದು ತೋರಿಸ್ತೀನಿ ರೀ. ನನ್ನ ಚಾನಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ ಅಂದ್ರೆ ಪಟ್ಟನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಯಾಕಂದ್ರೆ ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನ ನಿಮಗೆ ಫಸ್ಟ್ ಬರ್ತದೆ ನೋಡ್ರಿ. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಅಡುಗೆ ಚಪಾತಿ ಮತ್ತು ಸೀಕಣಿ ಯಾವ ರೀತಿ ಮಾಡೋದು ತಂದು ಸಂಪೂರ್ಣವಾಗಿ ತೋರಿಸ್ತೀನಿ ರೀ. ಪೂರ್ತಿ ವಿಡಿಯೋ ನೋಡ್ರಿ. ನೋಡಿ ನಮಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲ ಶೇರ್ ಮಾಡಿರಿ. ಬರ್ರಿ ಈಗ ಮಾವಿನಕಾಯಿ ಸೀಕಣಿ ಯಾವ ರೀತಿ ಮಾಡೋದು ತಂದು ತೋರಿಸ್ತೇನೆ ನೋಡ್ರಿ. ಈಗ ನೋಡ್ರಿ, ಒಂದು 4-5 ಮಾವಿನಕಾಯಿ ತೊಗೊಂಡು ನೋಡ್ರಿ. ನಾನು ಈಗ ಸೀಕಣಿ ಮಾವಿನಕಾಯಿ ರೀ. ನೀವು ಮಾರ್ಕೆಟ್ಗೆ ಹೋಗಿ ಖರೀದಿ ಮಾಡುವಾಗಲೇ ಸೀಕಣಿ ಮಾವಿನಕಾಯಿ ನೋಡಿ ತೊಗೋರಿ. ಯಾಕಂದ್ರೆ ಮಾವಿನಕಾಯಿ ಒಳಗೆ ಭಾಳ ವಿಧವಾದಂಥ ಬೇರೆ ಬೇರೆ ರೀತಿ ಮಾವಿನಕಾಯಿ ಇರ್ತಾವ್ರಿ. ಇವು ನೋಡ್ರಿ, ನಾವು ಸೀಕಣಿ ಮಾವಿನಕಾಯಿ ತೊಗೊಂಡೇವಿ. ಅವು ಮಾರ್ಕೆಟ್ ಒಳಗೆ ಹೋಗಿ ನೀವು ತೊಗೊಳಾಗ ಅವಕ್ರ ಸ್ಮೆಲ್ಲ ಗಮ್ಮತ್ ಬರ್ಬೇಕ್ರಿ. ನಿಮ್ಗೆ ಗೊತ್ತೇ ಆಗ್ಬಿಡ್ತದೆ ಸ್ಮೆಲ್ ತೊಗೊಂಡ ತಕ್ಷಣ ಯಾಕೆ ಇವು ಸೀಕಣಿ ಮಾವಿನಕಾಯಿ ತಂದು. ಈಗ ನೋಡ್ರಿ, ಅವೆಲ್ಲ ಮುಂದಿಂದೆಲ್ಲ ತೆಗೆದುಬಿಟ್ಟು ನಾವು ತೊಳ್ಕೊಂಡು ತೊಗೊಂಡಿನಿ ನೋಡ್ರಿ. ಈಗ ಮಾವಿನಕಾಯಿ ಎಲ್ಲ ಅವು ಗುಟ್ಲಿ ಬಿಡಿಸಿ ಈಗ ಒಂದು ಪ್ಲೇಟಿಗೆ ಹಾಕೊಂಡಿನಿ ನೋಡ್ರಿ. ಹಾಕೊಂಡ ಮ್ಯಾಗಿಂದೆಲ್ಲ ಸೊಟ್ಟಿ ಎಲ್ಲ ತೆಗೆದು ಸೈಡಿಗೆ ಇಟ್ಟೀನಿ ರೀ ಒಂದು ಡಬ್ಬಿ ಒಳಗೆ. ಇಲ್ಲಿ ನೋಡ್ರಿ, ಗುಟ್ಲಿ ಒಂದ್ರದ ಹಾಕೊಳತ್ತೀನಿ ರೀ. ನೋಡ್ರಿ, ಎಲ್ಲ ಸಪ್ರೇಟ್ ಮಾಡಿ ಯಾವ ರೀತಿ ಮಾಡೋದು ತಂದು ಭಾಳ ಅಂದ್ರೆ ಭಾಳ ಸುಲಭವಾಗಿ ತೋರಿಸ್ತೇನೆ ರೀ. ಮತ್ತು ಅಷ್ಟೇ ಟೇಸ್ಟ್ ಭಾಳ ಅಂದ್ರೆ ಭಾಳ ಭಾರಿ ಇರ್ತದೆ ನೋಡ್ರಿ. ನಾನು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ತೇನೆ ರೀ ನಿಮಗೆ ಮಾವಿನಕಾಯಿ ಸೀಕಣಿ ಯಾವ ರೀತಿ ಮಾಡ್ಬೇಕಂತಂದು. ಡಿಫ್ರೆಂಟ್ ಅಂದ್ರೆ ಹೆಂಗಂದ್ರೆ, ಈಗ ನೋಡ್ರಿ, ಎಲ್ಲರೂ ಕೈಲೇ ಹೆಚ್ಚಿಗೆ ಮಾಡ್ತಾರಲ್ರಿ ಅದು ಮಾವಿನಕಾಯಿ ಸೀಕಣಿ. ಅದು ಸ್ವಲ್ಪ ಒಳಗೆ ಸ್ವಲ್ಪ ದಪ್ಪ ಉಳಿತದೆ ರೀ. ಕೆಲವೊಬ್ಬರಿಗೆ ದಪ್ಪ ಸೀಕಣಿ ಮಾವಿನಕಾಯಿ ಅಂದ್ರೆ ಮಾವಿನಕಾಯಿ ಸ್ವಲ್ಪ ದಪ್ಪ ಉಳಿದ್ರೆ ಇಷ್ಟ ಅನ್ನಿಸ್ತದೆ. ಕೆಲವೊಬ್ಬರಿಗೆ ಪೂರಾನೇ ಸಣ್ಣಾಗಿರಬೇಕು ಆ ಥರ ಇಷ್ಟ ಆಕ್ಕದ. ಅದಕ್ಕೆ ನಾ ಇವತ್ತು ತೋರಿಸ್ಲಾತೀನಿ ನೋಡ್ರಿ. ಇವು ಗುಟ್ಲಿ ಎಲ್ಲ ಈ ಥರ ನೋಡಿ ಸ್ಮೂತಾಗಿ ಹಿಂಗೆ ರಸ ತಕ್ಕೋಬೇಕಾಗ್ತದೆ ರೀ. ಎಲ್ಲ ಗುಟ್ಲಿದು ಅದೇ ರೀತಿ ರಸ ತಕ್ಕೋರಿ. ಈಗ ನೋಡ್ರಿ, ಇವು ಮಾವಿನಕಾಯ್ದು ರಸ ಕಡಿಮೆ ಅದಾವ್ರಿ. ಕಡಿಮೆ ಇದ್ದರೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಅದಾವ್ರಿ ಇವು ಮಾವಿನ ಹಣ್ಣು. ನಿಮಗೆ ಯಾವ ರೀತಿ ಮಾವಿನ ಹಣ್ಣು ಇಷ್ಟ ಆ ರೀತಿ ತೊಗೊಂಡು ನೀವು ಸೀಕಣಿಯನ್ನು ಮಾಡ್ಕೋಬೋದು ರೀ. ಈಗ ನೋಡ್ರಿ, ಅದರ ರಸ ಎಲ್ಲ ಈ ಥರ ಹಿಂಡಿ ತೆಗಿಬೇಕ್ರಿ. ರಸ ಎಲ್ಲ ತೆಗೆದ ನಂತರ ಈಗ ತೋರಿಸ್ತೀನಿ ನೋಡ್ರಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲಾರ್ದೆ ನೋಡ್ರಿ. ಈ ವಿಡಿಯೋ ನೋಡ್ರಿ ಒಂದ್ಸಲ ನೀವು ಮನ್ಯಾಗ ಮಾವಿನಕಾಯಿ ಸೀಕಣಿ ಮತ್ತು ಚಪಾತಿ ಮಾಡಿದ್ರೆ ಎಲ್ಲರೂ ನಿಮ್ಮ ಮನೆ ಮಂದಿ ನಿಮ್ಮ ಫ್ಯಾನ್ ಆಗಿಬಿಡ್ತಾರೆ ನೋಡ್ರಿ. ಈಗ ನೋಡ್ರಿ, ಅದು ಎಲ್ಲ ರಸ ತಕ್ಕೊಂಡಿದ್ದು ಮಿಕ್ಸಿ ಜಾರಿಗೆ ಹಾಕೊಂಡಿನಿ ರೀ. ಮತ್ತು ಅದೇ ಬಾಟ್ಲಿನಾಗ ಸ್ವಲ್ಪ ನೀರು ಹಾಕಿ ಅವೆಲ್ಲ ಗುಟ್ಲಿ ಉಳಿದಿದೆ ನೋಡ್ರಿ. ಮತ್ತು ಅದ್ರದ್ದು ರಸ ಸ್ವಲ್ಪ ತಕ್ಕೋಬೇಕ್ರಿ. ಯಾಕಂದ್ರೆ ವೇಸ್ಟ್ ಮಾಡಬಾರ್ದಲ್ರಿ. ಅದರೊಳಗೂ ಇನ್ನೂ ರಸ ಇರುತ್ತೆ, ಟೇಸ್ಟ್ ಬರುತ್ತೆ ಅದು. ಮತ್ತು ರಸ ಹಿಂಗೆ ತಗೋಬೇಕು ನೋಡ್ರಿ. ಮತ್ತು ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ ರೀ ಅದು ರಸ. ಅದರ ಸಲುವಾಗಿ ಈ ಥರ ತಗೊಳತ್ತೀರಿ. ನಿಮಗೆ ಬ್ಯಾಡ ಅಂದ್ರೆ ನೀವು ಒಗಿಬೋದು ರೀ, ಏನು ತೊಂದರೆ ಇಲ್ಲ. ಮನ್ಯಾಗ ಜಾಸ್ತಿ ಜನ ಇದ್ರಂದ್ರೆ ಜಾಸ್ತಿ ಹತ್ತದಲ್ರಿ ಸೀಕಣಿ. ಅದಕ್ಕಾಗಿ ಈ ಥರ ರಸ ತಗೋಬೇಕು ನೋಡ್ರಿ. ಈಗ ನೋಡ್ರಿ, ಅದನ್ನು ಅದಕ್ಕೆ ಸೇರಿಸ್ಕೊಂಡಿ ನೋಡ್ರಿ.
ಇವು ಸ್ವಲ್ಪ ಮಾವಿನಕಾಯಿ ಸಾಫ್ಟ್ ಅದಾವೆ ರೀ, ಒಳಗೆ ಟೇಸ್ಟ್ ಅದಾವ ಕರೆ ಅದ್ರದ್ದು ಮ್ಯಾಗಿಂದು ಅದೇನಂತಾರಲ್ಲ ಮಾವಿನಕಾಯಿದು ಕಂಡ ಅಂತಾರಲ್ಲ ಅದು ಕಮ್ಮಿ ಐತ್ರಿ. ಈಗ ನೋಡ್ರಿ ಈ ಥರ ಮತ್ತು ಅದು ರಸ ಎಲ್ಲ ಅದರದ್ದು ಸೊಟ್ಟಿ ಒಂದು ಅದರದಾಗೆ ಹಾಕ್ಕೊಂಡು ಅದೇ ಪ್ಲೇಟ್ ಒಳಗೆ ಹಾಕ್ಕೊಂಡು ಅದನ್ನು ರಸ ಅದಕ್ಕೆ ಮಿಕ್ಸ್ ಮಾಡಿ ನೋಡ್ರಿ. ಇಲ್ಲಿ ನೋಡ್ರಿ 1-2-3 ಏಲಕ್ಕಿ ತೊಗೊಂಡು ಸಿಪ್ಪಿ ಬಿಡಿಸ್ಕೊಂಡು ಅದಕ್ಕೆ ಈಗ ನಿಮಗೆ ಅರಿಯುವಂಥ ವಿಧಾನ ತೋರಿಸ್ತೀನಿ ನೋಡ್ರಿ. ಈಗ ಏಲಕ್ಕಿ ತಕ್ಕೊಂಡ ನಂತರ ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಲಟ್ಣಿಗೆ ತೊಗೊಂಡು ಈ ಥರ ನೋಡ್ರಿ ಇದರಲ್ಲೇ ಲಟ್ಣಿಗಿಲೆ ತಿಕ್ಕಬೇಕ್ರಿ. ಹಿಂಗೆ ನೋಡ್ರಿ ಅರಿಬೇಕ್ರಿ. ಇದು ನೀವು ಏಲಕ್ಕಿ ತೋರಿಸ್ಲತ್ತೀನಿ ನೋಡ್ರಿ. ಏಲಕ್ಕಿ ಎಷ್ಟು ಸುಲಭವಾಗಿ ತೋರಿಸ್ತೀನಿ ನೋಡ್ರಿ ಏಲಕ್ಕಿ ಯಾವ ರೀತಿ. ಈಗ ನೋಡ್ರಿ ಏಲಕ್ಕಿ ಎಲ್ಲ ಕುಟ್ಟಿಂದ ಅದು ಮಾವಿನಕಾಯಿ ರಸ ಇರ್ತದೆ ನೋಡ್ರಿ. ಮಾವಿನಕಾಯಿ ರಸ ಒಳಗೆ ಇದು ಏಲಕ್ಕಿ ಪೌಡ್ರ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಏಲಕ್ಕಿ ಹಾಕೋದಿಂತ್ರ ಘಮ ಚಂದ ಬರ್ತದೆ ರೀ, ಮತ್ತು ಸೀಕರ್ಣಿ ಭಾಳ ಟೇಸ್ಟ್ ಹತ್ತದ ನೋಡ್ರಿ. ಇದನ್ನು ಅದ್ರೊಳಗೆ ಹಾಕೋರಿ, ಲಾಸ್ಟಿಗರೆ ಹಾಕೋರಿ, ಮಿಕ್ಸರ್ಗೆ ಹಾಕೋಗರೆ ಹಾಕೋರಿ. ಲಾಸ್ಟಿಗೆ ಹಾಕೋದ್ರು ಟೇಸ್ಟ್ ಹತ್ತದ್ರಿ. ಅದಕ್ಕೆ ನಾನು ಹೀಗೆ ಹಾಕೊಳತ್ತೀನಿ ನೋಡ್ರಿ. ಲಾಸ್ಟಿಗೆ ಹಾಕೊಂಡ್ರೆ ನಡೀತದ, ಹೀಗೆ ಹಾಕೊಂಡ್ರೆ ನಡೀತದೆ ರೀ. ಯಾಕಂದ್ರೆ ಹೀಗೆ ಹಾಕೊಂಡ್ರೆ ಮಿಕ್ಸರ್ ಒಳಗೆ ಎಲ್ಲ ಸಣ್ಣ ಆಗಿಬಿಡ್ತದೆ. ಮತ್ತು ಈಗ ನೋಡ್ರಿ ಸ್ವಲ್ಪ ಚಿಟಿಕೆ ಅಟ್ಟೆ ಉಪ್ಪು ಹಾಕೊಂಡಿ ನೋಡ್ರಿ. ಚಿಟಿಕೆಗಿಂತ ಕಮ್ಮಿನೇ ರೀ ಉಪ್ಪು ಹಾಕೊಂಡಿ ನೋಡ್ರಿ. ಇದಕ್ಕೆ ಒಂದೇ ಸಲ ಗಿರ್ರ ಅನ್ಸ್ಕೊಂಬಂದ್ಬಿಡ್ರಿ. ಈಗ ಮಿಕ್ಸರ್ಗೆ ಹಾಕಿ ನೋಡ್ರಿ ಪೂರ ಎಷ್ಟು ಸ್ಮೂತಾಗೈತಿ. ಇದು ಕಲರ್ ಯಾಕೆ ಈ ರೀತಿ ಕೆಂಪಾಗೈತೆ ಅಂದ್ರೆ ರೀ, ಈಗ ಅದಕ್ಕೆ ಬೆಲ್ಲ ಸ್ವಲ್ಪ ಕೆಂಪನ ಬೆಲ್ಲ ಹಾಕ್ಯವ್ರಿ, ಅದಕ್ಕಾಗಿ ಹಂಗೆ ಕಲರ್ ಆಗೈತೆ ರೀ. ನೋಡ್ರಿ ಫೈನಲಿ ನಮ್ಮದು ಸೀಕರ್ಣಿ ರೆಡಿ ಆಯ್ತು ನೋಡ್ರಿ. ಈಗ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗೈತೆ ರೀ. ನಾನು ಟೇಸ್ಟ ನೋಡಿದೆ ರೀ ಹಾಗೆ ಸ್ವಲ್ಪ. ನೀವು ಅಂತಿರ್ಬೇಕು ಫೋನ್ನಾಗ ಟೇಸ್ಟ್ ಹೆಂಗೆ ಗೊತ್ತಾಕದ್ರಿ ಅಂತಂದು. ನಾ ಸುಮ್ಮನೆ ಹಂಗೆ ತಮಾಷೆ ಹೇಳಿದೆ ರೀ. ಈಗ ನೋಡ್ರಿ ನಾವು ಚಪಾತಿ ಮಾಡೋ ತೋರಿಸ್ಲತ್ತೀನಿ ನೋಡ್ರಿ. 2 ಉಳ್ಳಿ ಮಾಡ್ಕೊರಿ, ಎಷ್ಟು ದಪ್ಪ ಬೇಕು ನಿಮಗೆ ಅಷ್ಟು ಮಾಡ್ಕೊರಿ. ನೋಡ್ರಿ ಸೀಕರ್ಣಿ ಒಳಗೆ ಸ್ವಲ್ಪ ಚಪಾತಿ ಭಾಳ ತಿಳುವಿದ್ರೆ ಟೇಸ್ಟ್ ಅನ್ಸಲ್ರಿ. ಅಷ್ಟು ಭಾಳ ತೆಳ್ಳಗೂ ಇರಬಾರ್ದು, ಅಷ್ಟು ಭಾಳ ದಪ್ಪನೂ ಇರಬಾರ್ದು ರೀ, ಮೀಡಿಯಮ್ ಇರ್ಬೇಕು ನೋಡ್ರಿ. ತೋರಿಸ್ಲತ್ತೀನಿ ನೋಡ್ರಿ ಈ ರೀತಿ ಚಪಾತಿ ಮಾಡೋದು. ನಿಮಗೆ ಚಪಾತಿ ವಿಡಿಯೋ ಏನ್ರಿ ಸಂಪೂರ್ಣವಾಗಿ ಬೇಕಾಗಿತ್ತಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಚಪಾತಿ ವಿಡಿಯೋ ಮಾಡಿ ಹಾಕ್ತೀನಿ ರೀ ನಾನು. ನೋಡಿ ಭಾಳ ತೆಳ್ಳಗೂ ಮಾಡಿಲ್ಲ ಚಪಾತಿ, ಭಾಳ ಅತಿ ದಪ್ಪನೂ ಮಾಡಿಲ್ರಿ, ಮೀಡಿಯಮ್ನು ಮಾಡಿ ತೋರಿಸ್ಲತ್ತೀನಿ ನೋಡ್ರಿ. ಹಿಟ್ಟು ನಾದೋದು ಮಾಡೋದು ಏನೂ ನಾ ವಿಡಿಯೋ ಮಾಡಿಲ್ರಿ. ಯಾಕಂದ್ರೆ ಕಾಮನ್ನಾಗಿ ಎಲ್ಲರಿಗೆ ಹಿಟ್ಟು ನಾದ್ಲಕ್ಕೆ ಬರ್ತದಂದು ನಾನು ತೋರಿಸಿಲ್ರಿ. ಈಗ ನೋಡ್ರಿ ಹಂಚಿನಾಗ ಚಪಾತಿ ಇದು ನೋಡ್ರಿ ಚಪಾತಿ ಚಂದಗೆ ಈಗ ನಾವು ಎಲ್ಲಿ ಹಸಿ ಬಿಸಿ ಉಳಿಲಾರ್ದಂಗೆ ಚಂದಗೆ ಸುಡ್ಬೇಕಾಗ್ತದೆ ನೋಡ್ರಿ ಚಪಾತಿ. ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡೆಲ್ಲ ಬೇಯಿಸ್ಬೇಕಾಗ್ತದೆ ಅಂತಾರೆ. ಬೇಯಿಸೋದಂದ್ರೆ ಕೆಲವೊಂದು ಕಡೆ ತಿಳಿಯೋದಿಲ್ಲ, ಅದಕ್ಕೆ ಸುಡ್ಬೇಕಾಗ್ತದಂದು ನಾ ಹೇಳತ್ತೀನಿ ರೀ. ಏನರ ಮಿಸ್ಟೇಕ್ ಇದ್ರೆ ಕ್ಷಮೆ ಇರಲ್ರಿ ಮಾತಿನಾಗ. ಈಗ ನೋಡ್ರಿ ಚಪಾತಿ ಎಣ್ಣೆ ಹಚ್ಚಿ ಹೆಂಗೆ ಬೇಯಿಸ್ಲತ್ತೀನಿ ನೋಡ್ರಿ ನಾನು. ಹಿಂಗೆ ನಾನು ನೋಡ್ರಿ ಕೈಲೇ ಬೇಯಿಸ್ಲತ್ತೀನಿ. ನೀವು ನಾನು ನೋಡಿ ಕೈಲೇ ಬೇಯಿಸಿ ಕೈಯ ಸುಟ್ಕೊಳಕ್ಕೆ ಹೋಗ್ಬೇಡ್ರಿ. ಕೆಲವೊಬ್ರಿಗೆ ರೂಢಿ ಇರ್ತದೆ, ಕೆಲವೊಬ್ರಿಗೆ ರೂಢಿ ಇರಲ್ಲ. ನಮಗೆ ರೂಢಿ ಆದ ನೋಡ್ರಿ ಹಿಂಗೆ ಮಾಡ್ಲತ್ತೀವಿ. ನೀವು ಒಂದು ಕಡ್ಚಿಗೆ ತೊಗೊಂಡು ನೀವು ಚಪಾತಿ ಸುಡ್ರಿ. ಯಾಕಂದ್ರೆ ಕೈಯ ಸುಡ್ತದ್ರಿ. ಫಸ್ಟ್ ಟೈಮ್ ಚಪಾತಿ ಈಗ ಕಲಿಲತ್ತವ್ರಿಗೆ ಸ್ವಲ್ಪ ಹಾರ್ಡ್ ಅನ್ನಿಸ್ತದ್ರಿ. ಅದಕ್ಕೆ ನೋಡ್ರಿ ಈಗ ನೋಡ್ರಿ ಚಪಾತಿ 2 ಪದರ ಹೆಂಗೆ ಬಿಚ್ಚ ನೋಡ್ರಿ, 2 ಸಪ್ರೇಟ್ ಆಗ್ಯಾವ ನೋಡ್ರಿ. ಇದೊಂದೇ ಚಪಾತಿ ವಿಡಿಯೋ ನಾನು ನಿಮಗೆ ತೋರಿಸೀನಿ ರೀ. ಈಗ ನೋಡ್ರಿ ಲಾಸ್ಟಿಗೆ ನಮ್ಮದು ಸೀಕರ್ಣಿ ರೆಡಿ ಆಯ್ತು ನೋಡ್ರಿ. ನಮ್ಮ ಚಪಾತಿ ಸೀಕರ್ಣಿ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ಕೀಪ್ ವಾಚ್, ಬಾಯ್ ಬಾಯ್.